ನಮಸ್ಕಾರ. ಈ ಆಡ್ ಸೆಮಿಸ್ಟರ್ಗಳ ವಿಡಿಯೋಗಳನ್ನು ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. 6ನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ BSA ವಿಡಿಯೋಗಳನ್ನು ನಾನು ನಿಮ್ಮ ಪರೀಕ್ಷೆ ಮುಗಿಯೋದ್ರೊಳಗೆ ತರ್ತಾ ಇದ್ದೀನಿ. ಆದರೆ ಇನ್ನುಳಿದಂತೆ 4ನೆಯ ಸೆಮಿಸ್ಟರ್ನಲ್ಲಿ ಹಿಂದಿನ ಸಮಯದಲ್ಲಿ ಹ್ಯೂಮನ್ ರೈಟ್ಸ್ ಮಾಡಿದ್ದೆ, ಅದರಲ್ಲಿ ಘಟಕ 5 ಮಾಡಿರಲಿಲ್ಲ. ಅದರಂತೆ ಕಾಂಟ್ರಾಕ್ಟ್ 2 ಕೂಡ ಮಾಡಿದ್ದೆ. ಕಾಂಟ್ರಾಕ್ಟ್ 2ನಲ್ಲಿ 2 ಘಟಕಗಳನ್ನು ಬಿಟ್ಟಿದ್ದೀನಿ ನಾನು, ಯೂನಿಟ್ 4 ಆ್ಯಂಡ್ ಯೂನಿಟ್ 5. ಆ ಯೂನಿಟ್ 4 ಮತ್ತು ಯೂನಿಟ್ 5ಗಳ ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಯೂನಿಟ್ 5ನ ವಿಡಿಯೋದ ಭಾಗವಾಗಿ ಇವತ್ತು ನಾನು ಯೂನಿಟ್ 5 ನಿಮಗೆ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇರೋದು, ಯೂನಿಟ್ 4 ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇರೋದು. ಯೂನಿಟ್ 4 ಈಸ್ ಪಾರ್ಟ್ನರ್ಶಿಪ್ ಆ್ಯಕ್ಟ್. ಯೂನಿಟ್ 4 ಯೂನಿಟ್ 5 ನಿಮಗೆ ಸೇಲ್ ಆಫ್ ಗುಡ್ಸ್ ಆ್ಯಕ್ಟ್ ಇರೋದು. ಸೊ ಪಾರ್ಟ್ನರ್ಶಿಪ್ ಆ್ಯಕ್ಟ್ನ ಒಂದು ಪರಿಚಯವನ್ನು, ಆ ಪರಿಚಯದ ಪಾಠವನ್ನು ನಾನು ಪ್ರಾರಂಭಿಸ್ತಾ ಇದ್ದೀನಿ. ಪ್ರಾಬಬಲಿ ನಾವು ಈ ಪಾರ್ಟ್ನರ್ಶಿಪ್ ಆ್ಯಕ್ಟ್ನ ಕಂಪ್ಲೀಟ್ ವಿವರವನ್ನು ನಾನು ನಿಮಗೆ ಕೊಡ್ತೇನೆ ಅಂತ ಹೇಳ್ತಾ, ಇವತ್ತು ಮೊದಲನೇದಾಗಿ ಆ ವಿಡಿಯೋನ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ, ಪಾರ್ಟ್ನರ್ಶಿಪ್ ಆ್ಯಕ್ಟ್ ವಿಡಿಯೋನ. ಇದರಲ್ಲಿ ಈ ಪಾರ್ಟ್ನರ್ಶಿಪ್ಗೆ ಕನ್ನಡದಲ್ಲಿ ಪಾಲುಗಾರಿಕೆ ಅಂತ ಹೇಳ್ತಾರೆ, ಅಥವಾ ಸಹಭಾಗಿತ್ವ ಅಂತ ಹೇಳ್ತಾರೆ. ಸಹಭಾಗಿತ್ವ ಅಥವಾ ಪಾಲುಗಾರಿಕೆ, ನೀವು ಪಾಲುಗಾರಿಕೆ ಕಾನೂನು ಅನ್ಬೋದು, ಸಹಭಾಗಿತ್ವದ ಕಾನೂನು ಅಂತ ಹೇಳ್ಬೋದು. ಅದರ ಬಗ್ಗೆ ಇವತ್ತು ನಿಮ್ಮ ಮುಂದೆ ಅದರ ಒಂದು ಇತಿಹಾಸವನ್ನು, ಹಿನ್ನೆಲೆಯನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾನಿವತ್ತು ಪ್ರಯತ್ನ ಮಾಡ್ತೇನೆ. ಫಸ್ಟ್, ಯು ಶುಡ್ ಆಲ್ವೇಸ್, ವೆನೆವರ್ ವಿ ಆರ್ ಸ್ಟಡಿಂಗ್, ವಿ ಶುಡ್ ಆಲ್ವೇಸ್ ಬಿ ಇನ್ಫಾರ್ಮ್ಡ್ ಅಬೌಟ್ ದಿ ಬ್ಯಾಕ್ಗ್ರೌಂಡ್ ಆ್ಯಂಡ್ ಹಿಸ್ಟ್ರಿ. ಅದು ಬಹಳ ಮುಖ್ಯ. ಆ ಒಂದು ಪ್ರಯತ್ನನ ನಾನು ಇವತ್ತು ಮಾಡ್ತಾಯಿದ್ದೀನಿ. ಯಾವುದೇ ಒಂದು ಉದ್ಯೋಗವನ್ನು ನಾವು ಮಾಡಬೇಕಾದ್ರೆ ಎಷ್ಟೋ ಸಲ ನಾವು ಸಮಾಜ ಜೀವಿಗಳು, ಒಬ್ಬರೇ ಉದ್ಯೋಗ ಮಾಡೋಂಗಿಲ್ಲ. ಪ್ರಾಪರೇಟರ್ಶಿಪ್ ಅಂತಾರೆ, ಮಾಲೀಕತ್ವದ ವ್ಯವಹಾರ. ಎಷ್ಟೋ ಸಲ ಮಾಲೀಕತ್ವದ ವ್ಯವಹಾರ ಹೆಂಗಿರುತ್ತೆ ಅಂತಂದರೆ, ಕೆಲವೊಬ್ಬರಿಗೆ ಸ್ಕಿಲ್ ಇರುತ್ತೆ, ಕೆಲವೊಬ್ಬರಿಗೆ ಹಣ ಇರುತ್ತೆ, ಅಥವಾ ದೊಡ್ಡ ಒಂದು ವ್ಯವಹಾರವನ್ನು ಮಾಡಬೇಕಂದ್ರೆ ಹಣದ ಕೊರತೆ ಇರ್ತದೆ. ಇವು ಎಲ್ಲವುಗಳನ್ನು ನೀಗಿಸುವುದಕ್ಕೋಸ್ಕರ ನಾವು ಈ ವ್ಯಾವಹಾರಿಕ ಜೀವನದಲ್ಲಿ 2 ತೆರನಾದಂತಹ ವ್ಯವಸ್ಥೆಯನ್ನು ಮಾಡ್ತೀವಿ. ಒಂದು, ಸಾರ್ವಜನಿಕರಿಂದ ವಂತಿಕೆಯನ್ನು ಪಡೆದುಕೊಂಡು ಬಿಸ್ನೆಸ್ ಮಾಡುವಂಥದ್ದು. ದಟ್ ಈಸ್ ಒನ್ ವೇ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಕಂಪನಿ ಅಂತ ಹೇಳ್ತಾರೆ. ಆದರೆ ನಾವೇ ಕೆಲವು ಜನ, ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಒಬ್ಬರೇ ವ್ಯವಹಾರ ಮಾಡ್ತಾರೆ ಅಂದರೆ ಇಟ್ ಈಸ್ ಪ್ರಾಪರೇಟರ್ಶಿಪ್. ಇಬ್ಬರು ಸೇರಿ ಮಾಡ್ತಾರೆ, ಇಬ್ಬರಿಗಿಂತ ಹೆಚ್ಚು ಜನ ಸೇರಿ ಮಾಡ್ತಾರೆ ಒಂದು ವ್ಯವಹಾರವನ್ನು ಅಂತಂದರೆ, ಅಲ್ಲಿ ಈ ಸಹಭಾಗಿತ್ವ ಅಂತಕ್ಕಂಥದ್ದು ಉದ್ಭವ ಆಗ್ತದೆ. ಸಹಭಾಗಿತ್ವ ಅಂತಕ್ಕಂಥದ್ದು ಅಲ್ಲಿ ಉದ್ಭವ ಆಗ್ತದೆ. ಸೊ ಈ ರೀತಿ ವ್ಯವಹಾರ ಮಾಡುವ ವ್ಯವಸ್ಥೆಯನ್ನು ನಾವೇನಂತೀವಿ, ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ ಈ ಪಾರ್ಟ್ನರ್ಶಿಪ್ಪು, ಇದರ ಪರಿಚಯ, ಇದು ಹೇಗೆ ಪ್ರಾರಂಭ ಆಯಿತು ಅಂತಕ್ಕಂಥದ್ದು, ಭಾರತ ದೇಶದಲ್ಲಿ ಇದರ ಬೆಳವಣಿಗೆ ಹೇಗೆ ಆಯಿತು ಅಂತಕ್ಕಂಥದ್ದು, ಮತ್ತು ಈ ಪಾರ್ಟ್ನರ್ಶಿಪ್ಪಿನ ಸ್ವಭಾವ, ವಾಟ್ ಈಸ್ ಇಟ್ಸ್ ನೇಚರ್, ಹೌ ದಿಸ್ ಪಾರ್ಟ್ನರ್ಶಿಪ್ ಡಿಫರ್ಸ್ ಫ್ರಮ್ ಪ್ರಾಪರೇಟರ್ಶಿಪ್, ಹೌ ದಿಸ್ ಪಾರ್ಟ್ನರ್ಶಿಪ್ ಡಿಫರ್ಸ್ ಫ್ರಮ್ ದಿ ಕಾನ್ಸೆಪ್ಟ್ ಆಫ್ ಕಂಪನಿ, ಆಲ್ ದೋಸ್ ಥಿಂಗ್ಸ್ ವಿ ಕ್ಯಾನ್ ಸಿ. ಆಮೇಲೆ ಐತಿಹಾಸಿಕವಾದಂತಹ ಬೆಳವಣಿಗೆಗಳು ಏನೇನಾಗಿವೆ ಅಂತಕ್ಕಂಥದ್ದನ್ನು, ಇಷ್ಟರ ಪರಿಚಯವನ್ನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತೀನಿ ನಾನು ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ. ಸಹಭಾಗಿತ್ವ, ಇದಕ್ಕೆ ಪಾಲುಗಾರಿಕೆ ಕಾನೂನು ಅಂತಲೂ ಹೇಳ್ತಾರೆ ಕೆಲವರು. ಪಾಲುಗಾರಿಕೆ ಕಾನೂನು ಅಂತಲೂ ಹೇಳ್ತಾರೆ. ಸಹಭಾಗಿತ್ವ ಕಾನೂನು, ಪಾರ್ಟ್ನರ್ಶಿಪ್ ಅಂತಂದರೆ ಸಹಭಾಗಿತ್ವ ಕರೆಕ್ಟ್, ಪಾರ್ಟ್ನರ್, ಸಹಭಾಗಿ. ಓಕೆ, ದಟ್ ಇಸ್ ದ ಅಪ್ರಾಪ್ರಿಯೇಟ್ ವರ್ಡ್ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಕನ್ನಡದಲ್ಲಿ. ಸಿ, ಪಾರ್ಟ್ನರ್ಶಿಪ್ ಈಸ್ ಎ ಲೀಗಲ್ ಕಾನ್ಸೆಪ್ಟ್ ಆ್ಯಂಡ್ ಇಟ್ ಈಸ್ ಎ ವೆರಿ ಓಲ್ಡ್ ಕಾನ್ಸೆಪ್ಟ್ ಆಲ್ಸೋ. ಆಮೇಲೆ ಬೆಳವಣಿಗೆ ಹೊಂತಾ ಬಂದಿದೆ. ಗ್ರ್ಯಾಜುವಲಿ ಇಟ್ ಹ್ಯಾಸ್ ಗ್ರೋನ್ ಬೈ ಬಿಸ್ನೆಸ್ ಕಸ್ಟಮ್ಸ್ ಅಂತ ಹೇಳ್ತಾರೆ, ಬೈ ಬಿಸ್ನೆಸ್ ಕಸ್ಟಮ್ಸ್, ಟ್ರೇಡ್ ಆ್ಯಂಡ್ ಪ್ರಾಕ್ಟೀಸ್. ಓಕೆ, ಆಮೇಲೆ ಇದು ರೂಪುಗೊಳ್ಳುತ್ತೆ ಜುಡಿಷಿಯಲ್ ಡಿಸಿಷನ್ಗಳಿಂದ. ಅಗೇನ್ ಇಟ್ ಆಲ್ ಗೋಸ್ ಬ್ಯಾಕ್ ಟು ದ ಕಾನ್ಸೆಪ್ಟ್ ಆಫ್ ಕಾಮನ್ ಲಾ. It
ಮೇನ್ಲಿ ರೆಗ್ಯುಲೇಟ್ಸ್ ಬಿಸ್ನೆಸ್ ರಿಲೇಷನ್ಶಿಪ್. ನಮ್ಮ ವ್ಯಾವಹಾರಿಕ ಸಂಬಂಧಗಳನ್ನು ಇದು ನಿಯಂತ್ರಿಸ್ತದೆ. ವ್ಯಾವಹಾರಿಕ ಸಂಬಂಧಗಳು ಹೇಗಿರಬೇಕು ಅನ್ನೋದನ್ನು ಕಾನೂನಾತ್ಮಕವಾಗಿ ನಿಯಂತ್ರಿಸ್ತದೆ. ಬಿಟ್ವೀನ್ ಪರ್ಸನ್ಸ್ ಕ್ಯಾರಿಂಗ್ ಆನ್ ದ ಟ್ರೇಡ್ ಟುಗೆದರ್, ಒಟ್ಟೊಟ್ಟಿಗೆಯಾಗಿ ಏನು ವ್ಯವಹಾರವನ್ನು ಮಾಡ್ತೀವಿ ಆ ವ್ಯವಹಾರದ ವಹಿವಾಟುಗಳನ್ನು ನಿಮಗೆ ಆ ವ್ಯವಹಾರದ ವಿಷಯದಲ್ಲಿ ವ್ಯಾಜ್ಯ ಬಂದಾಗ ಅದನ್ನು ಸರಿಪಡಿಸುವಂತಹ ಕೆಲಸವನ್ನು ಮಾಡೋದಕ್ಕೆ ನಾವು ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂತ ಹೇಳ್ತೀವಿ. ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932. ದಿಸ್ ಈಸ್ ದ ಲೇಟೆಸ್ಟ್ ಆ್ಯಕ್ಟ್. ಅದರ್ವೈಸ್ ಇಟ್ ವಾಸ್ ಪಾರ್ಟ್ ಆಫ್ ಎ ಕಾಂಟ್ರಾಕ್ಟ್ ಆ್ಯಕ್ಟ್. Origin in ancient, if you go to history, if you go to Roman history, ಅಲ್ಲಿಯೂ ಕೂಡ ಪಾರ್ಟ್ನರ್ಶಿಪ್ ಇತ್ತು. ಪ್ರಾಚೀನ ಕಾಲದಲ್ಲಿಯೂ ಅದಕ್ಕೆ ಸೊಸೈಟಾಸ್ ಅಂತಿದ್ರು. ಸೊಸೈಟಾ ಅಂದರೆ ಸಮಾಜದಿಂದ ಬಂದಂಥದ್ದು, ಬೇಸ್ಡ್ ಆನ್ ಮ್ಯೂಚುವಲ್ ಅಗ್ರಿಮೆಂಟ್ ಬಿಟ್ವೀನ್ ಪರ್ಸನ್ಸ್. ವ್ಯಕ್ತಿಗಳ ಮಧ್ಯೆ ಪರಸ್ಪರ ಹೊಂದಾಣಿಕೆಯನ್ನು ಮಾಡಿಕೊಂಡು ಒಪ್ಪಂದವನ್ನು ಮಾಡಿಕೊಂಡು ಮಾಡುವಂತಹ ಒಂದು ವ್ಯವಸ್ಥೆ ಇದು. ಆದರೆ ಅಲ್ಲಿ ಸಪರೇಟ್ ಲೀಗಲ್ ಎಂಟಿಟಿ ಇರಲಿಲ್ಲ ಮೊದಲು ಪಾರ್ಟ್ನರ್ಶಿಪ್ಗೆ. ಓಕೆ, ಪಾರ್ಟ್ನರ್ಸ್ ವೇರ್ ಪರ್ಸನಲಿ ಲಯಬಲ್. ಈವನ್ ಟಿಲ್ ಟುಡೇ ಪಾರ್ಟ್ನರ್ಸ್ ಆರ್ ಪರ್ಸನಲಿ ಲಯಬಲ್. ಹಳೆಯ ಕಾಲದಲ್ಲಿ ಏನು ಪರ್ಸನಲಿ ವೈಯಕ್ತಿಕವಾಗಿ ಹೊಣೆಗಾರರು ಏನಾಗ್ತಿದ್ರು, ಇವತ್ತಿಗೂ ವೈಯಕ್ತಿಕ ಹೊಣೆಗಾರಿಕೆ ಕಾನೂನಿನಲ್ಲೂ ಕೂಡ ಇದೆ ಅನ್ನೋದನ್ನು ನಾವು ಮರಿಬಾರ್ದು. ದಿಸ್ ಕಾನ್ಸೆಪ್ಟ್ ಈಸ್ ದ ಫೌಂಡೇಶನ್ ಫಾರ್ ಮಾಡರ್ನ್ ಪಾರ್ಟ್ನರ್ಶಿಪ್. ಇದರಿಂದನೇ ಮುಂದೆ ಮಾಡರ್ನ್ ಪಾರ್ಟ್ನರ್ಶಿಪ್ಪು ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ನೀವು ಇಂಗ್ಲೀಷ್ ಲಾನ ರೆಫರ್ ಮಾಡೋದಾದರೆ ಆಲ್ವೇಸ್ ಈಕ್ವಿಟಿ ಪ್ರಿನ್ಸಿಪಲ್ಸ್, ಆಲ್ವೇಸ್ ಸಮನ್ವಯತೆ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ. ಈಕ್ವಿಟಿ ಪ್ರಿನ್ಸಿಪಲ್ಸ್ ಹಿಂದಿನ ಅನೇಕ ಪ್ರಸಂಗಗಳಲ್ಲಿ ನಾನು ಕಾನ್ಸೆಪ್ಟ್ ಆಫ್ ಈಕ್ವಿಟಿ ಹೇಳಿದ್ದೀನಿ. ಅಂದರೆ ಕಾನೂನು ಹೇಗಿರಬೇಕು ಅಂತಂದರೆ ಯಾವುದೇ ವ್ಯಕ್ತಿಗೂ ಯಾವುದೇ ಥರನಾದಂತಹ ಅನ್ಯಾಯ ಆಗಬಾರ್ದು, ಹಾನಿ ಆಗಬಾರ್ದು ಅನ್ನುವಂತಹ ಒಂದು ಪರಿಕಲ್ಪನೆ ಇದೆಯಲ್ಲ, ಅದನ್ನು ನಾವು ಈಕ್ವಿಟಿ ಸಮನ್ವಯತೆ ಅಂತ ಹೇಳ್ತೀವಿ. ಇಟ್ ಈಸ್ ಎ ಕಾಂಟ್ರಾಕ್ಟ್. ಪಾರ್ಟ್ನರ್ಶಿಪ್ ಈಸ್ ರಿಕಗ್ನೈಸ್ಡ್ ಆಸ್ ಎ ಕಾಂಟ್ರಾಕ್ಟ್. ಇನ್ ಅದರ್ ವರ್ಡ್ಸ್ ನಾವೇನು ಹೇಳ್ಬೋದು, ಇದು ಒಂದು ಬಗೆಯ ಕರಾರು ಅಂತ ಹೇಳ್ಬೋದು. ಇದು ಕೂಡ ಒಂದು ಬಗೆಯ ಕರಾರು. ಏನು, ಇಲ್ಲಿ ಒಬ್ಬರಿಗೊಬ್ಬರು ಮ್ಯೂಚುವಲ್ ಏಜೆನ್ಸಿ ಇರ್ತದೆ, ಶೇರಿಂಗ್ ಪಾರ್ಟ್ನರ್ಶಿಪ್ ಇರ್ತದೆ, ಫಿಡ್ಯೂಷರಿ ಡ್ಯೂಟೀಸ್ ಇರ್ತದೆ. ಅಂದರೆ ಇಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಏಜೆಂಟ್ ಥರ ವರ್ಕ್ ಮಾಡ್ತಾರೆ, ಒಬ್ಬರು ಇನ್ನೊಬ್ಬರಿಗೆ ಏಜೆಂಟ್ ಥರ ವರ್ಕ್ ಮಾಡ್ತಾರೆ. ಆ ಒಂದು ವ್ಯವಹಾರಕ್ಕೆ ಏಜೆಂಟ್ ಥರ ಕೆಲಸ ಮಾಡ್ತಾರೆ. ಅಂದರೆ ಏಜೆಂಟ್ರ ಕೆಲಸ ಏನಂದರೆ ಬಿಸ್ನೆಸ್ಸನ್ನು ವೃದ್ಧಿಪಡಿಸುವುದು, ಬಿಸ್ನೆಸ್ ಮಾಡೋದು. ಆ ಕೆಲಸವನ್ನು ಇಲ್ಲಿ ಜೊತೆಗೂಡಿ ಮಾಡ್ತೀವಿ. ಒಬ್ಬರೇ ಮಾಡಿದರೆ ಅದು ಓನರ್ಶಿಪ್ ಬಿಸ್ನೆಸ್ ಆಗುತ್ತೆ, ಒಬ್ಬರಿಗಿಂತ ಹೆಚ್ಚು ಜನ ಮಾಡಿದರೆ ಅದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಒಬ್ಬ ಏಜೆಂಟ್ನಂತೆ ವರ್ತಿಸ್ತಾನೆ. ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ವಿಶೇಷ ಏನು ಅಂತಂದರೆ ಬಂದಂಥ ಲಾಭವನ್ನು ಅವರು ಪರಸ್ಪರ ಹಂಚಿಕೊಳ್ತಾರೆ. ಯಾರ್ಯಾರು ಪಾರ್ಟ್ನರ್ ಆಗಿರ್ತಾರೋ ಅವರು ಪರಸ್ಪರ ಹಂಚಿಕೊಳ್ತಾರೆ. ಮತ್ತು ಈ ವ್ಯವಹಾರ ನಡೆಯೋದು ನಂಬಿಕೆಯ ಆಧಾರದ ಮೇಲೆ. ನಂಬಿಕೆ. ಒಮ್ಮೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದೀವಿ ಅಂದರೆ ಅದರಲ್ಲಿ ಬಹಳಷ್ಟು ಮುಖ್ಯವಾಗಿರುವಂಥದ್ದು ನಂಬಿಕೆ. ಈ ಎಲ್ಲ ಕಾನ್ಸೆಪ್ಟನ್ನು ನಾವೇನು ಮಾಡಿದ್ವಿ, ಇಂಗ್ಲೀಷ್ ಲಾನಲ್ಲಿ ಈ ಕಾನ್ಸೆಪ್ಟ್ಗಳನ್ನು, ಈ ಒಂದು ಥಿಯರಿಗಳನ್ನು ಅಳವಡಿಸಲಾಯಿತು. ಓಕೆ, ಆಮೇಲೆ ಇವೇ ಥಿಯರಿಗಳೇನಿದ್ದಾವೆ ನಮ್ಮ ಭಾರತೀಯ ಕಾನೂನಿನಲ್ಲಿಯೂ ಅವುಗಳನ್ನೇ ಅಳವಡಿಸಲಾಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ದೆನ್ ಇಂಡಿಯಾದಲ್ಲಿ ಡೆವಲಪ್ಮೆಂಟ್ ಹೆಂಗಾಯಿತು? ಇಂಡಿಯಾದಲ್ಲಿ ಆ್ಯಕ್ಚುಲಿ ಭಾರತದಲ್ಲಿ ಈ ಪಾಲುದಾರಿಕೆ ಕಾನೂನು ಅಥವಾ ಸಹಭಾಗಿತ್ವದ ಕಾನೂನು ಕರಾರು ಕಾನೂನಿನ ಒಂದು ಭಾಗವಾಗಿತ್ತು. ಇಟ್ ವಾಸ್ ಪಾರ್ಟ್ ಆಫ್ ಎ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಅಂಡರ್ ಚಾಪ್ಟರ್ 11, 11ನೇ ಅಧ್ಯಾಯದಲ್ಲಿ ಇದೊಂದು ಭಾಗವಾಗಿತ್ತು. ಇದು ಸಪರೇಟ್ ಆಗಿರಲಿಲ್ಲ. ಇಟ್ ವಾಸ್ ನಾಟ್ ಸಪರೇಟ್. ಇಟ್ ವಾಸ್ ಒರಿಜಿನಲಿ ಪಾರ್ಟ್ ಆಫ್ ದಿ ಕಾಂಟ್ರಾಕ್ಟ್ ಲಾ. ಆದರೆ ಅದನ್ನು ಸಪರೇಟ್ ಮಾಡಬೇಕು ಅಂತ ಅನಿಸ್ತು. ಇವನ್ ಸ್ವಾತಂತ್ರ್ಯ ಪೂರ್ವದಲ್ಲೇ ಅದನ್ನು ನಾವೇನು ಮಾಡಿದ್ವಿ, ಸಪರೇಟ್ ಮಾಡಿದ್ವಿ. ಏನು ಸಪ್ರೇಟ್ ಮಾಡಿದ್ವಿ? ಇದು ಅವಶ್ಯಕತೆ ಯಾಕೆ ಬಂತು, ಪ್ರತ್ಯೇಕಿಸುವಂತಹ ಅವಶ್ಯಕತೆ ಯಾಕೆ ಬಂತು ಅಂತಕ್ಕಂಥದ್ದನ್ನು ನಾವು ಸೂಕ್ಷ್ಮವಾಗಿ ಗಮನಿಸೋದಾದರೆ, ಈಗ ವ್ಯವಹಾರಗಳು ಹೆಚ್ಚಿದ್ವು, ಟ್ರೇಡ್ ಆ್ಯಂಡ್ ಕಾಮರ್ಸ್ ಇಂಪ್ರೂವ್ಡ್, ವಾಣಿಜ್ಯ ಮತ್ತು ವ್ಯವಹಾರಗಳ ಬೆಳವಣಿಗೆ ಆಗ್ತಾ ಬಂತು. ಆಮೇಲೆ ಜಗಳಗಳು ಜಾಸ್ತಿ ಆಗ್ತಾ ಬಂದವು, ಡಿಸ್ಪ್ಯೂಟ್ಸ್, ವ್ಯಾಜ್ಯಗಳು ಕೂಡ ಹೆಚ್ಚಾಗ್ತಾ ಬಂದವು. ಆಮೇಲೆ ಅಲ್ಲಿ ಕಾಂಟ್ರಾಕ್ಟ್ ಆ್ಯಕ್ಟ್ನಲ್ಲಿ ಪೂರ್ಣ ಪ್ರಮಾಣದ ಕ್ಲಾರಿಟಿ ಇರಲಿಲ್ಲ. ಅದಕ್ಕೆ ಇನ್ನೂ ಹೆಚ್ಚು ಕ್ಲಾರಿಟಿ ಕೊಡಲಿಕ್ಕೆ, ಇನ್ನೂ ಹೆಚ್ಚಾದಂತಹ ಸ್ಪಷ್ಟತೆಯನ್ನು ಕೊಡಲಿಕ್ಕೆ ನಾವೇನು ಮಾಡಿದ್ವಿ,
ಪ್ರತ್ಯೇಕವಾದಂತಹ ಕಾನೂನನ್ನು ಮಾಡಿದೆ. ಎ ಸಪರೇಟ್ ಲೆಜಿಸ್ಲೇಷನ್ ಬಿಕಮ್ ನೆಸಸರಿ. ಅದರ ಅವಶ್ಯಕತೆ ಆಯಿತು. ದಟ್ ಈಸ್ ವಾಟ್ ವಾಸ್ ನೀಡೆಡ್. ದೇರ್ ಫೋರ್ ವಾಟ್ ವಿ ಹ್ಯಾವ್ ಡನ್ ಈಸ್ ಇನ್ 1932 ವಿ ಹ್ಯಾವ್ ಬ್ರಾಟ್ ಇನ್ ಎ ನ್ಯೂ ಆಕ್ಟ್ ಆ್ಯಂಡ್ ರಿಪೀಲಿಂಗ್ ಚಾಪ್ಟರ್ 11. ಆ 11ನೇ ಅಧ್ಯಾಯವನ್ನು ಶೂನ್ಯಗೊಳಿಸಿ ನಾವೇನು ಮಾಡಿದ್ವಿ, ಹೊಸ ಕಾನೂನನ್ನು 1032ರಲ್ಲಿ ಜಾರಿಗೆ ತಗೊಂಡು ಬಂದ್ವಿ. ಇಟ್ ಕೇಮ್ ಇನ್ ಟು ಫೋರ್ಸ್ ಆನ್ October 32. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಸೆಕ್ಷನ್ 19 ಇದೆಯಾ 69 ಇದೆಯಲ್ಲ, ಇದು 1 ವರ್ಷದ ನಂತರ ಜಾರಿ ಆಯಿತು ಅಂತ ಹೇಳ್ಬೋದು. ಈ 69 ಭಾಳ ಮಹತ್ವದ ಒಂದು ಸೆಕ್ಷನ್ ಇದು. ಅದು ಪ್ರಸಂಗ ಬಂದಾಗ ನಾನು ಅದರ ಬಗ್ಗೆ ನೀವು ಮಾತಾಡ್ತೀನಿ. ಈಗ ಈ ಒಂದು ಪಾರ್ಟ್ನರ್ಶಿಪ್ನ ಅಥವಾ ಸಹಭಾಗಿತ್ವದ ಕಾನೂನಿನ ಸ್ವಭಾವ ಏನು ಅಂತ ನಾವು ನೋಡೋದಾದ್ರೆ, ಇದು ಕಾಂಟ್ರಾಕ್ಟ್ ಅಲ್ಲದೆ ಮತ್ತೊಂದಲ್ಲ. ಇಟ್ ಈಸ್ ಒನ್ ಪಾರ್ಟ್ ಆಫ್ ಎ ಕಾಂಟ್ರಾಕ್ಟ್, ಎ ಕಾಂಟ್ರಾಕ್ಚುಯಲ್ ರಿಲೇಷನ್ಶಿಪ್. ಇಲ್ಲಿಯೂ ಕೂಡ ಕರಾರಿನಲ್ಲಿ ಇರ್ತಕ್ಕಂತಹ ಎಲ್ಲ ಸಂಬಂಧಗಳನ್ನು, ಕರಾರಿನಲ್ಲಿರ್ತಕ್ಕಂತಹ ಎಲ್ಲ ಲಕ್ಷಣಗಳನ್ನು ನಾವು ನೋಡ್ಬೋದು. ಅಲ್ಲಿಯೂ ಕೂಡ ಕನ್ಸೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಿಯರ್ ಆಲ್ಸೋ ಮ್ಯೂಚುವಲ್ ಟ್ರಸ್ಟ್ ಈಸ್ ಇಂಪಾರ್ಟೆಂಟ್. ಮ್ಯೂಚುವಲ್ ಟ್ರಸ್ಟ್ ಆ್ಯಂಡ್ ಕಾನ್ಫಿಡೆನ್ಸ್. ಯಾರೋ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಇಷ್ಟಪಡ್ತಾರೆ, ಒಬ್ಬರೊಬ್ಬರಲ್ಲಿ ವಿಶ್ವಾಸ ಇರಬೇಕು. ಅದು ವ್ಯವಹಾರ ಇರೋದ್ರಿಂದ ವಿಶ್ವಾಸ ಇಲ್ಲದೆ ವ್ಯವಹಾರ ನಡೆಯೋದಿಲ್ಲ. ಆದ್ದರಿಂದ ಆ ವಿಶ್ವಾಸ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದೊಂದು ಸಪರೇಟ್ ಲೀಗಲ್ ಎಂಟಿಟಿ ಅಲ್ಲ, ಪಾರ್ಟ್ ಆಫ್ ಎ ಕಾನ್ಸೆಪ್ಟ್ ಆಫ್ ಎ ಕಾಂಟ್ರಾಕ್ಟ್. ಇದರ ಕೀ ಕಾನ್ಸೆಪ್ಟ್ನ ಮ್ಯೂಚುವಲ್ ಏಜೆನ್ಸಿ ಅಂತ ಹೇಳ್ತಾರೆ. ಮ್ಯೂಚುವಲ್ ಏಜೆನ್ಸಿ ಅಂತ ಹೇಳ್ತಾರೆ. ಏನು ಏಜೆನ್ಸಿ ಅಂತ ಹೇಳಿ ನಾವು ನೋಡೋಣ ಮುಂದೆ. ಇದಕ್ಕೊಂದು ಕಾನ್ಸೆಪ್ಟ್ ಬರುತ್ತೆ, ಪ್ರಿನ್ಸಿಪಾಲ್ ಆ್ಯಂಡ್ ಏಜೆಂಟ್ ಅಂತಕ್ಕಂಥ ಕಾನ್ಸೆಪ್ಟ್. ನಾವು ಪ್ರಿನ್ಸಿಪಾಲ್ ಆ್ಯಂಡ್ ಏಜೆಂಟ್ ಅಂತಕ್ಕಂಥದ್ದನ್ನು ಹಿಂದಿನ ಯೂನಿಟ್ನಲ್ಲಿ ನೋಡಿದ್ದೀವಿ ನಾವು. ಕಾನ್ಸೆಪ್ಟ್ ಆಫ್ ಏಜೆನ್ಸಿ ಇದು ಪಾರ್ಟ್ ಆಫ್ ಎ ಕಾಂಟ್ರಾಕ್ಟ್ ಲಾ ವಿಚ್ ವಿ ಹ್ಯಾವ್ ಸೀನ್ ಇನ್ ಅವರ್ ಪ್ರೀವಿಯಸ್ ಯೂನಿಟ್. ದೇರ್ಫೋರ್ ಇದನ್ನು ನಾವು ವಿವರವಾಗಿ ಮತ್ತೆ ಚರ್ಚೆ ಮಾಡೋಣ. ಇದರಲ್ಲಿ ಐತಿಹಾಸಿಕವಾಗಿ ನಾವು ಎಕ್ಸ್ಪ್ಲೇನ್ಸ್ ದ ಕಾನ್ಸೆಪ್ಟ್ಸ್ ಲೈಕ್ ಏಜೆನ್ಸಿ, ಲಯಬಿಲಿಟಿ, ಪ್ರಾಫಿಟ್ ಶೇರಿಂಗ್. ಈ ಕಾನೂನಿನಲ್ಲಿ ಈ ಎಲ್ಲ ವಿಷಯಗಳನ್ನು ವಿವರವಾಗಿ ನಾವು ಚರ್ಚೆ ಮಾಡಿದ್ದೀವಿ. ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಚೆಕ್ಡ್. ದೇರ್ ಫೋರ್ ವಾಟ್ ವಿ ಕ್ಯಾನ್ ಸೇ ಇಂಟ್ರಡಕ್ಷನ್ನಲ್ಲಿ ನಾವು ಏನು ಹೇಳ್ಬೋದು ಅಂತಂದರೆ, ಇದೊಂದು ನಿರಂತರವಾಗಿ ಬೆಳೆದುವಂತಹ ಕಾನೂನು. ರೋಮನ್ ಲಾನಿಂದ ಇಂಗ್ಲೀಷ್ ಲಾ ಆಯಿತು, ಇಂಗ್ಲೀಷ್ ಲಾನಿಂದ ಇಟ್ ಬಿಕಮ್ ಇಂಡಿಯನ್ ಸ್ಟ್ಯಾಟ್ಯೂಟಲ್ಲಿ ಫಸ್ಟ್ ಇಟ್ ವಾಸ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872, ದೆನ್ ಇಟ್ ಚೇಂಜ್ಡ್ ಇನ್ ಟು ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932. ಇದು ಇತಿಹಾಸ ಅಂತ ಹೇಳ್ಬೋದು ನಾವು. ಈ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಬೆಳೆದು ಬಂದ ದಾರಿ ಅನ್ನೋದನ್ನು ನಾವು ಈ ರೀತಿ ಹೇಳ್ಬೋದು. ಸಹಭಾಗಿತ್ವ ಕಾನೂನು ರೋಮನ್ ಕಾನೂನಿನಿಂದ ಆರಂಭವಾಗಿ ಇಂಗ್ಲಿಷ್ ಕಾನೂನಿನ ಮೂಲಕ ಅಭಿವೃದ್ಧಿಯಾಗಿ ನಂತರ ಭಾರತೀಯ ಕಾನೂನಿನಲ್ಲಿ ಸ್ಥಿರಗೊಂಡಿದೆ. ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪ್ರೊವೈಡ್ಸ್ ಫಾರ್ ಎ ಕ್ಲಿಯರ್ ಲೀಗಲ್ ಫ್ರೇಮ್ವರ್ಕ್ ಗವರ್ನಿಂಗ್ ದ ಪಾರ್ಟ್ನರ್ಶಿಪ್ ರಿಲೇಷನ್ಸ್ ಇನ್ ಇಂಡಿಯಾ ಅಂತೇಳಿ ಹೇಳ್ಬೋದು. ಸೊ ದಿಸ್ ಈಸ್ ಎ ಬ್ರೀಫ್ ಹಿಸ್ಟರಿ. ನಾನು ತುಂಬ ಇತಿಹಾಸವನ್ನು ತುಂಬ ನಿಮಗೆ ಡೀಟೇಲ್ ಆಗಿ ಹೇಳುವಂಥ ಅವಶ್ಯಕತೆ ಇಲ್ಲ, ಬಟ್ ಇಷ್ಟು ನಿಮಗೆ ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಅರ್ಲಿಯರ್ ರೋಮನ್ ಪೀರಿಯಡ್ನಿಂದನೂ ಈ ಥರದ ವ್ಯವಹಾರ ಇತ್ತು. ಅದು ಆದಮೇಲೆ ಇಂಗ್ಲಿಷ್ ಕಾಮನ್ ಲಾನಲ್ಲಿ ಇದು ಫಾಲೋ ಮಾಡ್ತಿದ್ದು. ದಿಸ್ ಈಸ್ ಕನ್ವರ್ಟೆಡ್ ಇನ್ ಟು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872. ಇಟ್ ವಾಸ್ ಪಾರ್ಟ್, ದಟ್ ಈಸ್ 11 ಚಾಪ್ಟರ್ 11ನಲ್ಲಿತ್ತು. ದೆನ್ ಇಟ್ ಈಸ್ ಕನ್ವರ್ಟೆಡ್ ಆಸ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932. ಸೊ ವ್ಯವಹಾರಗಳು ಬೆಳೆದ ಹಾಗೆ ಕಾನೂನಿನಲ್ಲಿ ಸ್ಪಷ್ಟತೆ ಇರಬೇಕು, ಸ್ಪಷ್ಟತೆ ಹೆಚ್ಚಾಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಕಾನೂನು ಕೂಡ ಒಂದು ಬೆಳೆಯುವ ವ್ಯವಸ್ಥೆ. ಇಟ್ ಗ್ರೋಸ್, ಇಟ್ ಮಾಡಿಫೈಸ್, ಇಟ್ ಕನ್ವರ್ಟ್ಸ್, ಇಟ್ ಟ್ರಾನ್ಸ್ಫಾರ್ಮ್ಸ್ ಆ್ಯಸ್ ಪರ್ ದ ನೀಡ್ ಆಫ್ ದ ಪ್ರೆಸೆಂಟ್ ಡೇ ಅಂತ ಹೇಳ್ತಾ ಈ ಒಂದು ಇಂಟ್ರೊಡಕ್ಷನ್ ನಾನು ಮುಗಿಸ್ತೇನೆ. ಇದರ ನಂತರದಲ್ಲಿ ಇದರದ ಕಾನ್ಸೆಪ್ಚುವಲ್ ಐಡಿಯಾನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ ಅಂತ ಹೇಳ್ತಾ ಈ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.